19-20 ವರ್ಷದ ಹುಡುಗ. ಬಿಜಾಪುರ ಸಾಮ್ರಾಜ್ಯ ಅರ್ಧವಾಗಿತ್ತು, ಖಜಾನೆ ಖಾಲಿಯಾಗಿತ್ತು. ಪ್ರತಾಪ್ಗಢ ಯುದ್ಧ ನವೆಂಬರಲ್ಲಾಯಿತು, ಕೊಲ್ಲಾಪುರ ಯುದ್ಧ ಡಿಸೆಂಬರಲ್ಲಾಯಿತು. ಅದಾದ ನಂತರ ತುಂಬ ಚಿಲ್ಲರೆ ಪಲ್ಲರೆ ಯುದ್ಧಗಳಾಯಿತು. ಆದಿಲ್ ಶಾಹಿಯನ್ನು ಒಂದು 10-15-20 ಕೋಟಿಗಳನ್ನು ಇವರು ವಶಪಡಿಸ್ಕೊಂಡ್ರು. ಅದೆಲ್ಲ ಯುದ್ಧ ಆಗ್ತಾನೇ ಇತ್ತು. ಆದರೆ ಪಾವನಖಿಂಡ ಯುದ್ಧ ಆಗಿದ್ದು ಜುಲೈ 13, 1660ನೇ ಇಸವಿಯಲ್ಲಿ. ಅಂತರ್ಯುದ್ಧ, ವೈಮನಸ್ಯ, ಅಸೂಯೆ, ಪಿತೂರಿ ಇಂಥದ್ರಲ್ಲೇ ಅವರು ಬ್ಯುಸಿ ಆದಿಲ್ ಶಾಹಿ ಕಡೆಯವರು. ಬ್ರಿಟಿಷರಂತಹ, ಆದಿಲ್ ಶಾಹಿಯಂತಹ, ಮೊಘಲರಂತಹ ಎಲ್ಲ ವೈರಿಗಳನ್ನು ಎದುರಿಸಿಕೊಂಡು ಇನ್ನೂ ಬದುಕಿದ್ದು ಬಲವಾಗಿ ಇದ್ದ ಒಬ್ಬ. ಇವನು 2000 ಸೈನಿಕರನ್ನು ತಗೊಂಡು ಹೋಗಿರ್ತಾನೆ. ಕೊಡದೇ ಇದ್ರೆ ನಾವು ಈಗಲೇ ನಿಮ್ಮ ಕಾರ್ಖಾನೆಯನ್ನು ಧ್ವಂಸ ಮಾಡ್ತೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಬ್ರಿಟಿಷರು ಕೊಂಕಣ ಪ್ರದೇಶದಲ್ಲಿ ರಾಜಾಪುರ ಅಂತ ಇದೆ. ರಾಜಾಪುರ ಅದು ರಾಜಾಪುರ ಮಾವಿನ ಹಣ್ಣಿಗೆ ಬಹಳ ಫೇಮಸ್. ಅಲ್ಫಾನ್ಸೋ ಆಪೂಸ್ ಹಣ್ಣು ಅಂತ ಹೇಳ್ತಾರೆ, ಅದು ಬಹಳ ಫೇಮಸ್. ರಾಜಾಪುರದಲ್ಲಿ ಬ್ರಿಟಿಷರದ್ದು ಒಂದು ಕಾರ್ಖಾನೆ ಇರುತ್ತೆ. ಆ ಬ್ರಿಟಿಷ್ ಕಾರ್ಖಾನೆಯಲ್ಲಿ ಅವರು ತೋಪು, ಗನ್ಸ್ ಅಂಥದ್ದೆಲ್ಲ ಅವರು ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ತಾರೆ. ಅಂಥದ್ದು ಬ್ರಿಟಿಷ್ ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿಯನ್ನು ಅಟ್ಯಾಕ್ ಮಾಡಿಬಿಟ್ಟು ಬ್ರಿಟಿಷರನ್ನು, ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಸೆರೆ ಹಿಡಿದು ಅವ್ರ ಕೈಯಿಂದ ಕಪ್ಪ ಕಾಣಿಕೆ ಎಲ್ಲ ವಶಪಡಿಸ್ಕೊಂಡು, ಯಾಕಂದರೆ ಇವರು ಬ್ರಿಟಿಷರು, ಶಿವಾಜಿ ಮಹಾರಾಜರು ಹೆಚ್ಚಿನ ದುಡ್ಡು ಕೊಡ್ತಾನೆ ಅಂತ ಹೇಳಿದರು, ಇವರಿಗೆ ಅಸ್ತ್ರ ಶಸ್ತ್ರ ಏನು ಸಪ್ಲೈ ಮಾಡ್ತಾ ಇರಲಿಲ್ಲ. ಅವರಿಗೆ ಒಂದು ಕಡೆಯಿಂದ ಮೊಘಲರು ಅಂದರೆ ಹೆದರಿಕೆ, ಇನ್ನೊಂದು ಕಡೆಯಿಂದ ಸಿದ್ದಿ ಜೋಹರ್ ಅಂದರೆ ಹೆದರಿಕೆ, ಇನ್ನೊಂದು ಕಡೆಯಿಂದ ಇವರು ಆದಿಲ್ ಶಾಹಿ ಅಂದರೆ ಹೆದರಿಕೆ. ಹಾಗಾಗಿ ಅವರು ಶಿವಾಜಿ ಮಹಾರಾಜರಿಗೆ ಏನಾದರೂ ಸ್ಫೋಟಕ ಅಥವಾ ಏನಾದರೂ ಕೊಡೋದು, ಆರ್ಮ್ಸ್ ಸಪ್ಲೈ ಮಾಡೋದು ಸ್ವಲ್ಪ ಹೆದರಿಕೆ ಅವನಿಗೆ, ಮಾಡ್ತಾ ಇರಲಿಲ್ಲ. ಅದಾದ ನಂತರ ಶಿವಾಜಿ ಮಹಾರಾಜರು ನಾಸಿಕ್ದಲ್ಲಿ ಒಂದು ರಾಕೆಟ್ ಫ್ಯಾಕ್ಟ್ರಿ ತೆಗಿತಾರೆ. ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್, ರಾಕೆಟ್ ಉಪಯೋಗ ಮಾಡಿದರು ಶಿವಾಜಿ ಮಹಾರಾಜರು. ಅವ್ರದ್ದೇ ಸ್ವಂತ ಅವರು ಅಸ್ತ್ರ ಶಸ್ತ್ರ ಎಲ್ಲ ಮಾಡುವಂಥದ್ದು ಒಂದು ಫ್ಯಾಕ್ಟ್ರಿ ನಾಸಿಕಲ್ಲಿ ಓಪನ್ ಮಾಡ್ತಾರೆ. ಹಾಗೆ ಬಿಜಾಪುರದಲ್ಲಿ ರಾಜಾಪುರಕ್ಕೆ ಹೋಗ್ಬಿಟ್ಟು ಬ್ರಿಟಿಷ್ ಕೈಯಿಂದ ವಸೂಲಿ ಮಾಡ್ತಾರೆ. ಎಲ್ಲ ಯುದ್ಧ ಸರಂಜಾಮುಗಳು, ಅಸ್ತ್ರಗಳು, ಕುದುರೆಗಳು ಶಿವಾಜಿ ವಶ ಆಗುತ್ತೆ. ಒಟ್ಟಾರೆಯಾಗಿ ರುಸ್ತುಂ ಜಮಾನ್ ಹೀನಾಯವಾಗಿ ಸಂಪೂರ್ಣವಾಗಿ ಸೋತೋಗಿರ್ತಾನೆ. ಇದು ಆದಿಲ್ ಶಾಹಿಯ ಬಲ ಕೈಗೆಯಿಂದ ಎಡ ಕೈಗೆ ಇನ್ನಷ್ಟು ಕಪಾಳ ಮೋಕ್ಷ ಶಿವಾಜಿ ಕೈಯಿಂದ ಆಗುತ್ತೆ. ಅದು ಈ ಯುದ್ಧ ಮುಗಿಯುವಾಗ, ಕೊಲ್ಲಾಪುರ ಯುದ್ಧ ಮುಗಿಯುವಾಗ ಬಿಜಾಪುರದ ವರ್ಚಸ್ಸು ಸ್ವಲ್ಪ ಆದರೂ ಇತ್ತು, ಸಂಪೂರ್ಣವಾಗಿ ಮಣ್ಣು ಮುಕ್ಕಿತ್ತು. ಅವನದೇ ಸರ್ದಾರರು ಕೋಟೆಯೊಳಗೆಯಿಂದ ಅವ್ರಿಗೆ ಬಿಜಾಪುರ ಆದಿಲ್ ಶಾಹಿಯ ಮುಖ ನೋಡಿಬಿಟ್ಟು ನಗ್ತಾ ಇದ್ರು, ಲೇವಡಿ ಮಾಡ್ತಾಯಿದ್ರು. ಇವನೇನಪ್ಪ ಹುಡುಗ, ಇವನು ಯಾವತ್ತು ನೋಡಿದ್ರು ಮದಿರೆ ದಾಸ, ತೂರಾಡ್ತಾ ಇರ್ತಾನೆ, ಅದರಲ್ಲಿ ಅವನಿಗೇನು ನಶೆ. 19-20 ವರ್ಷದ ಹುಡುಗ. ಬಿಜಾಪುರ ಸಾಮ್ರಾಜ್ಯ ಅರ್ಧವಾಗಿತ್ತು, ಖಜಾನೆ ಖಾಲಿಯಾಗಿತ್ತು. 2 ತಿಂಗಳಲ್ಲಿ, ನವೆಂಬರಲ್ಲಿ 1, ಡಿಸೆಂಬರಲ್ಲಿ 2 ಯುದ್ಧ. ಖಜಾನೆ ಖಾಲಿಯಾಗಿತ್ತು. ಬಿಜಾಪುರದ ಎಲ್ಲ ಸರ್ದಾರರು, ಮುಸ್ಲಿಮರಾಗಲಿ ಅಥವಾ ಮರಾಠರಾಗಲಿ, ಹಿಂದೂ ಮರಾಠರಾಗಲಿ, ಎಲ್ಲರೂ ಶಿವಾಜಿ ಹೆಸರು ಕೇಳಿಯೇ ನಡುಕ್ತಾಯಿದ್ರು. ಹೀಗಾಗಿ ಇದೊಂದು ಶಿವಾಜಿಯ 231 ಯುದ್ಧಗಳಲ್ಲಿ ಇದೊಂದು ಅತ್ಯಂತ ಪರಿಣಾಮಕಾರಿ ಯುದ್ಧ ಅಂಥೇಳಿ ನನ್ನ ಮನಸ್ಸಲ್ಲಿ ಅದು ನಾನು ಪರಿಗಣಿಸಿ ಅದರ ಬಗ್ಗೆ ವಿಶ್ಲೇಷಣೆ ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ. ಚಿಕ್ಕ ಯುದ್ಧ ಕೇವಲ 1 ಪ್ರಹರದಲ್ಲಿ ಮುಗೀತದೆ. ಆದರೆ ಕೇವಲ ಯುದ್ಧ ಸಂಯೋಜನೆ, ವ್ಯೂಹ ರಚನೆ, ಯುದ್ಧ ತಂತ್ರದಿಂದನೇ ಸೋಲಿಸಿ, ಅದರಿಂದನೇ ಸೋಲಿಸಿ ಗೆದ್ದಂತಹ ಮನೋಬಲ, ಹೌದು ರಣನೀತಿ ಇದೆ. ಇದು ಕೊಲ್ಲಾಪುರ ಯುದ್ಧ. ಇದಾದ ನಂತರ ಪಾವನಖಿಂಡ ಯುದ್ಧ. ಪಾವನಖಿಂಡ ಯುದ್ಧ ಅಂತ ಹೇಳಿದರೆ, ಪಾವನಖಿಂಡ ಯುದ್ಧ ಅನ್ನೋಕ್ಕಿಂತ ಮೊದಲು ಆ ಪಾವನಖಿಂಡದ ಜಾಗದ ಹೆಸರು ಗೋಡ್ಖಿಂಡ ಅಂತೇಳಿ. ಗೋಡ್ ಅಂತ ಹೇಳಿದರೆ ಗೋಡ, ಕುದುರೆಯ ಒಂದು ಕಣಿವೆ. ಈ ಕಡೆ ದೊಡ್ಡ ಬೆಟ್ಟ, ಈ ಕಡೆ ದೊಡ್ಡ ಬೆಟ್ಟ, ಹೀಗೆ ಎತ್ತರ. ಅದ್ರ ಮಧ್ಯದಲ್ಲಿ ಚಿಕ್ಕ ಒಂದು ನೀರಿನ ಝರಿ, ಮಳೆಗಾಲದಲ್ಲಿ ಮಾತ್ರ ನೀರಿನ ಝರಿ, ಒಂದು ಅಡಿ ಅಷ್ಟೇ, ಒಂದು ಅರ್ಧ ಅಡಿ ನೀರು ಝರಿ ಯಾವತ್ತೂ ಹೋಗ್ತಾನೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಒಣಗೋಗುತ್ತೆ.
ಮಳೆಗಾಲದಲ್ಲಿ ಪಾಚಿ ಕಟ್ಟಿರುತ್ತೆ, ಆ ಝರಿ ಹೋಗುತ್ತೆ, ಅದಕ್ಕೆ ಗೋಡ್ಕಿಂಡ ಅಂತ ಹೇಳ್ತಾರೆ. ಒಂದು ಸಮಯದಲ್ಲಿ ಜಾಸ್ತಿ ಅಂದರೆ 1 ಅಥವಾ 2 ಕುದುರೆ ಹೋಗ್ಬೋದು, ಪಾಸ್ ಆಗ್ಬೋದು. ಅಷ್ಟೊಂದು ನ್ಯಾರೋ ಕಣಿವೆ. ಪನ್ನಾಳ ಕೋಟೆಯಿಂದ ವಿಶಾಲಗಢ ಕೋಟೆ ಹೋಗಲಿಕ್ಕೆ ಈ ಕಣಿವೆ ಮುಖಾಂತರ ಹೋದರೆ ಸ್ವಲ್ಪ ಶಾರ್ಟ್ಕಟ್. ಯಾಕಂದರೆ ಮೇಲ್ಗಡೆ ಗುಡ್ಡದಿಂದ ಮೇಲೆ ಹೋಗಲಿಕ್ಕೆ ತುಂಬ ಪ್ರಪಾತ, ಒಂದು ಅದ್ರ ಗ್ರೇಡಿಯಂಟ್ ನೋಡಿದರೆ ಒಂಥರ ಇಳಿ ಜಾರು, ಒಂದು ಕಾಲು ಜಾರು ಬಿದ್ದರೆ ಆಮೇಲೆ ಏನೂ ಸಿಗೋದಿಲ್ಲ ಅಂತಹ ಪ್ರಪಾತ. ಅದಕ್ಕಾಗಿ ಜನ ಸೈನಿಕರೆಲ್ಲ ಇದನ್ನು ಗೋಡ್ಕಿಂಡನ್ನು ತಮ್ಮ ಕುದುರೆ ಸರಕುಗಳನ್ನೆಲ್ಲ ತಗೊಂಡೋಗ್ಲಿಕ್ಕೆ ಗೋಡ್ಕಿಂಡನ್ನು ಬಳಸ್ತಾಯಿದ್ರು. ಈ ಗೋಡ್ಕಿಂಡ ಅಥವಾ ಪಾವನ್ಕಿಂಡ ಯುದ್ಧ ಜುಲೈ 1660 ಅಂದರೆ ಪ್ರತಾಪ್ಗಢ ಯುದ್ಧ ನವಂಬರಲ್ಲಾಯಿತು, ಕೊಲ್ಲಾಪುರ ಯುದ್ಧ ಡಿಸೆಂಬರಲ್ಲಾಯಿತು. ಅದಾದ ತುಂಬ ಚಿಲ್ಲರೆ ಪಲ್ಲರೆ ಯುದ್ಧಗಳಾಯಿತು. ಆದಿಲ್ ಶಾಹಿಯನ್ನು ಒಂದು 10-15-20 ಕೋಟಿಗಳನ್ನು ಇವರು ವಶಪಡಿಸ್ಕೊಂಡ್ರು. ಅದೆಲ್ಲ ಯುದ್ಧ ಆಗ್ತಾನೇ ಇತ್ತು. ಆದರೆ ಪಾವನ್ಕಿಂಡ ಯುದ್ಧ ಆಗಿದ್ದು ಜುಲೈ 13, 1660 ಇಸವಿಯಲ್ಲಿ. ಅಂದರೆ ಈ ಮುಖ್ಯವಾದ ಪ್ರಮುಖ ಯುದ್ಧಗಳಾಗ್ಬಿಟ್ಟು 6-7 ತಿಂಗಳುಗಳು ಆಗಿತ್ತು. ಆದಿಲ್ ಶಾಹಿಗೆ ತನ್ನ ಆಸ್ಥಾನದ ಒಬ್ಬ ಸರ್ದಾರನ ಮೇಲೆ ವಿಶ್ವಾಸ ಇರಲಿಲ್ಲ. ಎಲ್ಲರೂ ಬಿಟ್ಟು ಕೂಳು ತಿಂದು ಸುಲ್ತಾನನಿಗೆ ಬಲ ಕೊಡೋ ಬದಲಿಗೆ ಸುಲ್ತಾನನ ಬಲದಿಂದ ಇಲಿ ಹಾಗೆ ಬಿಲ್ಲದಲ್ಲಿ ಸೇರಿಕೊಂಡ ಇಲಿ ಹಾಗೆ ಹೇಗೋ ಮಾಡ್ಕೊಂಡು ಬದುಕ್ತಾಯಿದ್ರು. ಹೊರಗೆ ಬರಲಿಕ್ಕೆ ಹೆದರಿಕೆ. ಶಿವಾಜಿ ಮಾತ್ರ ಅಲ್ಲ, ಶಿವಾಜಿ ಸೈನಿಕರು ಅಂದ್ರೇನು ಹೆದರಿಕೆ, ಕೋಟೆಯ ಹೊರಗೆ ಬರಲಿಕ್ಕೆ ಹೆದರಿಕೆ, ಅಷ್ಟೊಂದು ಹೆದರ್ತಾ ಇದ್ರು ಶಿವಾಜಿ ಅಂದರೆ. ಅದಕ್ಕಾಗಿ ಯಾರನ್ನು ಹಿಡಿಬೇಕೀಗ? 6 ತಿಂಗಳಾಯಿತು. ಪ್ರತೀಕಾರ ತಗೊಳ್ತಾ ಇದ್ದರೆ ತನ್ನ ಸಿಂಹಾಸನ ಹೋಗುತ್ತೆ. ಅದಕ್ಕಾಗಿ ಏನು ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡಬೇಕಾದ್ರೆ ಒಬ್ಬ ಮುಸ್ಲಿಂ ಆಗಲಿ, ಒಬ್ಬ ಮರಾಠ ಸರ್ದಾರನ ಮೇಲೆ ವಿಶ್ವಾಸ ಇಲ್ಲ. ಎಲ್ರಿಗೂ ಒಪ್ಪನಾಗಿ ಬೈತಾ ಇದ್ದ, ನೀವೆಲ್ಲ ನಿರ್ವೀರ್ಯರು, ಯಾವುದಕ್ಕೂ ಪ್ರಯೋಜನ ಇಲ್ಲ, ಪರಸ್ಪರ ಅಸೂಯೆ, ಇವನ ಕಾಲು ಅವನು ಎಳೆಯೋದು, ಅವನ ಕಾಲು ಇವನು ಎಳೆಯೋದು, ಈಗೆಲ್ಲ ರಾಜಕೀಯದಲ್ಲಿ ಆಗುತ್ತಲ್ಲ ಒಳಯುದ್ಧ, ಅಂತರ್ಯುದ್ಧ. ಹಾಗೆ ಒಂದೇ ಪಕ್ಷ, ಇವನನ್ನು ಅವನು ಬೆಳೆಸಬೇಕು, ಅವನನ್ನು ಇವನು ಬೆಳೆಸಬೇಕು. ಹಾಗೆ ಅಂತರ್ಯುದ್ಧ, ವೈಮನಸ್ಯ, ಅಸೂಯೆ, ಪಿತೂರಿ, ಇಂಥದ್ರಲ್ಲೇ ಅವ್ರು ಬ್ಯುಸಿ ಆದಿಲ್ ಶಾಹಿ ಕಡೆಯವರು. ಹಾಗಾಗಿ ಅವನಿಗೆ ಕೊನೆಗೆ ಸಿದ್ದಿ ಜೋಹರ್ ಹೇಳಿದ್ದಲ್ಲ, ಸಿದ್ದಿ ಜೋಹರ್ ಇವನು ಜಂಜೀರಾ ಕೋಟೆಯ ಸಮುದ್ರಗಳ್ಳ, ಅವನ ಹೆಸರು ನೆನಪಾಗತ್ತೆ. ಅವನು ದುಡ್ಡಿಗಾಗಿ ಯಾರಿಗಾದರೂ ಹೋಗಿ ಸಹಾಯ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಅವನಿಗೆ ಕರೀತಾನೆ ಸಿದ್ದಿ ಜೋಹರ್ಗೆ ಕರೆದ್ಬಿಟ್ಟು ಅವನಿಗೆ ಸಲಾಬತ್ ಜಂಗ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪದವಿ ಕೊಡ್ತಾನೆ. ಖುಷಿ ಆಗ್ತಾನೆ. ಅವನಿಗೆ ತನ್ನ ಖಜಾನೆಗೆ ಕರೆದುಬಿಟ್ಟು ಅವನು ಖಜಾನೆಯನ್ನು ಓಪನ್ ಮಾಡಿ ತೋರಿಸ್ತಾನೆ. ನೋಡಪ್ಪ, ನನ್ನ ಹತ್ರ ಇಷ್ಟೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಇನ್ನೂ ಉಳ್ಕೊಂಡಿದೆ, 2-3 ಯುದ್ಧದಲ್ಲಿ ಸೋತೋಗಿದ್ದೀನಿ, ಅದು ಇನ್ನೂ ನನ್ನ ಹತ್ರ ತುಂಬ ವಜ್ರ ವೈಡೂರ್ಯ ಎಲ್ಲ ಇದೆ, ನಿನ್ಗೆ ಬೇಕಾದ ತಗೋ. ಶಿವಾಜಿ ಮಹಾರಾಜನ್ನ ಜೀವಂತ ಹಿಡಿದು ತಂದರೆ ನಿನಗೆ ಈಗ ಎಷ್ಟು ಕೊಡ್ತಾ ಇದ್ದೀರಿ, ಅದರದ್ದು ಇನ್ನೂ 10 ಪಾಲು ಕೊಡ್ತೀನಿ ಹಣ. ಇವನು ನೋಡಿಬಿಟ್ಟು ಇವನಿಗೆ ಇಂದ್ರನ ಖಜಾನೆ ನೋಡಿದಾಗ ಆಯಿತು ಜೋಹರ್ಗೆ. ಅವನ ಜೀವನದಲ್ಲಿ ಅಷ್ಟೊಂದು ದುಡ್ಡು ನೋಡಿರಲಿಲ್ಲ ಸಮುದ್ರಗಳನ್ನ. ಅವನು ನೋಡಿಬಿಟ್ಟು ಅವನಿಗೆ ಭಾಳ ಆಸೆ ಆಗುತ್ತೆ. ಆಯಿತು, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಇವನು ಅವನಿಗೆ ಬೇಕಾದಷ್ಟು ದುಡ್ಡು ಎಲ್ಲ ಕೊಡ್ತಾನೆ. ಅವನು ಸಿದ್ದಿ ಮಸೂದ್, ಅಫ್ಜಲನ ಮಗ ಫಜಲ್ ಮೊಹಮ್ಮದ್ ಖಾನ, ಫತೇ ಖಾನ, ಸುರ್ವೆಗಳು, ಮೋರೆಗಳು, ದಳವಿಗಳು, ಅವ್ರನ್ನೆಲ್ಲ ಏನೋ ಒಡೆದು ಪುಳಿದ ಎಲ್ಲ ಸೈನಿಕರನ್ನೆಲ್ಲ ಒಟ್ಟು ಮಾಡಿಕೊಂಡು ಅವನದೇ ಸ್ವಂತ ಅಬಿಸೀನಿಯನ್ ಕಪ್ಪು ಜನಾಂಗದ ಅವನದೇ ಸೈನಿಕರಿದ್ದರು. ಏನು ಮಾಡಲಿಕ್ಕೆ ಹೇಸಿದಂತಹ 6 ಅಡಿ 6.5 ಅಡಿ ಎತ್ತರದ ಕಟ್ಟಾಳುಗಳು, ಅಂತಹ ಸೈನಿಕರು ಅವನ ಜೊತೆಗೆ ಸಿದ್ದಿ ಜೋಹರ್ನ ಜೊತೆಗೆ ಇರ್ತಾರೆ. ಅವ್ರನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು 14-15 ಸಾವಿರ ಪದಾತಿ ಕಾಲಾಳುಗಳು ಸೈನಿಕರನ್ನು ಒಟ್ಟು ಮಾಡ್ತಾನೆ. ಮತ್ತು 10,000 ಅಶ್ವ ಸೈನಿಕರನ್ನು ಒಟ್ಟು ಮಾಡ್ತಾನೆ. ಒಟ್ಟು ಮಾಡಿಬಿಟ್ಟು ಒಂದು ರಣನೀತಿ ಮಾಡ್ಕೋತಾನೆ. ಸಿದ್ದಿ ಜೋಹರ್ ಆವಾಗಲೇ ಅವನಿಗೆ ಸಾಧಾರಣ ಒಂದು 60-65 ವರ್ಷ ಆಗಿತ್ತು. ಯುದ್ಧದಲ್ಲಿ ಒಳ್ಳೆ ಚಾಣಾಕ್ಷ. ಯಾಕಂದರೆ ಬ್ರಿಟಿಷರಂತಹ, ಆದಿಲ್ ಶಾಹಿಯಂತಹ, ಮುಘಲರಂತಹ ಎಲ್ಲ ವೈರಿಗಳನ್ನು ಎದುರಿಸಿಕೊಂಡು ಇನ್ನೂ ಬದುಕಿದ್ದು ಬಲವಾಗಿ ಇದ್ದ
ಒಬ್ಬ ಸರ್ದಾರ. ಸಮುದ್ರಗಳ ಆಗಿರ್ಬೋದು, ಆದರೆ ಅವನು ಯುದ್ಧದಿಂದ ಒಂದು ಪರಿಣಿತಿ ಪಡೆದು ಚಾಣಾಕ್ಷನಾಗಿ ತುಂಬ ಅನುಭವಿ. ಅವನಿಗೆ ಸೋಲಿಸೋದು ಅಷ್ಟು ಸುಲಭ ಇರಲಿಲ್ಲ. ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ಒಳ್ಳೆ ಟೀಮ್ ಮಾಡ್ಕೋತಾರೆ. ಆ ಟೀಮ್ ಮಾಡಿಕೊಂಡು ಫಸ್ಟಿಗೆ ಬ್ರಿಟಿಷರ ರಾಜಾಪುರಕ್ಕೆ ಕಳಿಸ್ತಾರೆ. ರಾಜಾಪುರಕ್ಕೆ ಕಳಿಸ್ಬಿಟ್ಟು, ನೋಡಪ್ಪ, ನಾವು ಶಿವಾಜಿ ಎದುರಿಗೆ ಯುದ್ಧ ಮಾಡಬೇಕು, ಅದು ಎಷ್ಟು ಕಾಲ ಯುದ್ಧ ಆಗುತ್ತೆ ನಮ್ಗೆ ಗೊತ್ತಿಲ್ಲ, ಅದಕ್ಕಾಗಿ ನೀವೇನು ಮಾಡ್ಬೇಕಂತ ಹೇಳಿದರೆ, ನಿಮ್ಮದು ಲಾಂಗ್ ರೇಂಜ್ ಅಂದರೆ ದೂರ ತನಕ ಸಿಡಿದು ಬೀಳುವಂತಹ ತೋಪುಗಳು, ಫಿರಂಗಿಗಳು ನಮಗೆ ಬೇಕು, ನೀವು ನಮಗೆ ಕೊಡಿ ಅಂತೇಳ್ಬಿಟ್ಟು ಅವನು ಬ್ರಿಟಿಷ್ ಇಲ್ಲಪ್ಪ, ನಾವು ಹಾಗೆಲ್ಲ ಕೊಡೋಂಗಿಲ್ಲ, ನಮ್ಗೆ ಯಾರ ಪರವಾಗಿನೂ ಬೇಡ, ನಮ್ಗೆ ಯಾರ ವಿರುದ್ಧನೂ ಬೇಡ, ನಾವು ಏನು ಕೊಡೋದಿದ್ರು ಬ್ರಿಟಿಷರಿಗೆ ಕೊಡೋದು, ಪೋರ್ಚುಗೀಸರಿಗೆ ಕೊಡೋದು, ಆದಿಲ್ ಶಾಹಿ ಕೊಟ್ಟರೆ ಮೊಘಲರಿಗೆ ಕೋಪ ಬರುತ್ತೆ, ಅದು ಶಿವಾಜಿ ಕೋಪ ಬರುತ್ತೆ. ಮೊನ್ನೆ ಅಷ್ಟೇ ನಮ್ಮ ರಾಜಾಪುರಕ್ಕೆ ಬಂದುಬಿಟ್ಟು ನಮ್ಮ ಕೊಳ್ಳೆ ಎಲ್ಲ ಹೊಡೆದಿದ್ದಾರೆ, ನಾವು ಶಿವಾಜಿ ವಿರುದ್ಧ ಏನು ಮಾಡಲ್ಲ ಅಂತೇಳಿ. ಇವನು 2000 ಸೈನಿಕರನ್ನು ತಗೊಂಡು ಹೋಗಿರ್ತಾನೆ. ನೀವು ಕೊಡದೇ ಇದ್ರೆ ನಾವು ಈಗಲೇ ನಿಮಗೆ ನಿಮ್ಮ ಕಾರ್ಖಾನೆಯನ್ನು ಧ್ವಂಸ ಮಾಡ್ತೀವಿ, ನೀವು ಕೊಡೋದಾದರೆ ನಿಮಗೆ ಈಗ ಅಡ್ವಾನ್ಸ್ ದುಡ್ಡು